ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ನಾನು ಪ್ಯಾಟ್ರಿಕ್ಕು ಯೂಸ್ ಕಾರ್ ಬೆಂಗಳೂರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸುಮಾರು ದಿವಸ ಆದಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋಗೆ ಹೋಗೋಣ. ನೀವು ನೋಡ್ತಾ ಇದ್ರೆ ಇದು Hyundai i20. ಇದು 2010 ಮಾಡಲ್ ಆಸ್ಟಾ ಡೀಸೆಲ್. ಇದು ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸು. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ಇದು ಫುಲ್ಲಿ ಟಾಪ್ ಎಂಡ್ ಮಾಡೋದು. ಇದರಲ್ಲಿ ಮ್ಯಾಗ್ ವೀಲ್ಸ್ ಬರುತ್ತೆ. ಟೈರು ಚೆನ್ನಾಗಿದೆ. ಇಂಟೀರಿಯರ್ ತೋರಿಸ್ತೀನಿ. ಇದು 4 ಪವರ್ ವಿಂಡೋ ಬರುತ್ತೆ, ಮತ್ತು ಎಲೆಕ್ಟ್ರಾನಿಕ್ ಬರೋದು ಅಡ್ಜಸ್ಟಬಲ್ಲು, ಮತ್ತು ಇಲ್ಲಿಂದ ನೀವು ಓಪನ್ನು ಕ್ಲೋಸ್ ಮಾಡ್ಕೋಬೋದು. ಸೀಟ್ ಅಡ್ಜಸ್ಟ್ಮೆಂಟ್ ಇದೆ, ಹೈಟು ಡೌನು ಮಾಡ್ಕೋಬೋದು. ಮತ್ತು ಬ್ಲೂಟೂತ್ ಇದೆ. ಸಿಸ್ಟಮ್ ಕಂಟ್ರೋಲ್ ಸ್ಟೇರಿಂಗಲ್ಲೇ ಬರುತ್ತೆ. ತುಂಬ ನೀಟಾಗಿ ನೋಡಿ. ಸಿಸ್ಟಮು, ಕ್ಲೈಮೇಟ್ ಕಂಟ್ರೋಲ್, AC, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು, ಡಬಲ್ ಏರ್ ಬ್ಯಾಗ್ ಬರುತ್ತೆ. ಇಲ್ಲೊಂದು ಸ್ಟೇರಿಂಗಲ್ಲಿ ಬರುತ್ತೆ, ಮತ್ತು ಡ್ಯಾಶ್ ಬೋರ್ಡಲ್ಲಿ ಬರುತ್ತೆ. ತುಂಬಾ ನೀಟಾಗಿದೆ ಗಾಡಿ. 80,000 ಓಡಿದೆ. 2010 ಮಾಡಲ್ ಡೀಸೆಲ್ i20 ಆಸ್ಟಾ. ಇನ್ಶೂರೆನ್ಸ್ ಬಂದು ಥರ್ಡ್ ಪಾರ್ಟಿ ಇದೆ. ಇದು ಪ್ರೈಸ್ ಬಂದು 345 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. 2010 i20 ಡೀಸೆಲ್ ಆಸ್ಟಾ. ತುಂಬ ನೀಟಾಗಿದೆ ಗಾಡಿ. ನಿಮಗೆ ಮೈಲೇಜು ಅಷ್ಟೇ, ನಿಮಗೆ ಲಾಂಗಲ್ಲಿ 20 ರೂಪಾಯಲ್ಲಿ ಬರುತ್ತೆ. ಸಿಟಿಲಿ ನಿಮಗೆ 15-16 ಬರುತ್ತೆ ಮೈಲೇಜು. ಪ್ರೈಸು ನೆಗೋಷಿಯಬಲ್ ಆಗುತ್ತೆ. ಬಂದು ಗಾಡಿ ನೋಡಿ, ನಿಮಗೆ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯೇಷನ್ ಮಾಡಿ ಕೊಡ್ತೀವಿ. ನೋಡ್ತಾ ಇದ್ರೆ ಇದು ಸ್ಪಾರ್ಕು, ಶೆವರ್ಲೆಟ್ ಸ್ಪಾರ್ಕ್. ಇದು 2011 ಮಾಡಲ್. ಇದು ನೋಡಿ, ವಿತ್ LPG ಇದೆ. ಇದು ಕಂಪನಿಯಿಂದಲೇ ಬಂದಿರೋದು. ಇದು ಬಂದು ಸೆಕೆಂಡ್ ಓನರು. ಟೈರ್ ನೋಡಿ, ಆಲ್ಮೋಸ್ಟ್ ಹೊಸ ಟೈರ್ ಈ ಥರ ಇದೆ. ಪೆಟ್ರೋಲು. ಇದು ಬಂದು LS. ಇದ್ರಾಗೆ AC ಪವರ್ ಸ್ಟೇರಿಂಗ್ ಬರುತ್ತೆ. ತುಂಬ ನೀಟಾಗಿದೆ ಗಾಡಿ. ಇದು ಪ್ರೈಸ್ ಬಂದು 1,60,000 ಹೇಳ್ತಾರೆ, ನೆಗೋಷಿಯಬಲ್ಲು. ಇದು ಪೆಟ್ರೋಲು ಮತ್ತು ಗ್ಯಾಸ್ ಎರಡೂ ಇದು ಬರುತ್ತೆ ಇದರಲ್ಲಿ. ಇದು ಪ್ರೈಸು ನೆಗೋಷಿಯಬಲ್ ಆಗುತ್ತೆ. ಮತ್ತು ಇದು ಮೈಲೇಜು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಲಾಂಗಲ್ಲಿ ಇದೂ ಅಷ್ಟೇ, ನಿಮಗೆ ಒಂದು 20 ಬರುತ್ತೆ. ಪ್ಲಸ್ ಇದು ನಿಮಗೆ LPGನೂ ಇದೆ, ಕಂಪನಿಯಿಂದ ಬಂದಿರೋದು. ಇದು ನೋಡಿ, 4 ಪವರ್ ವಿಂಡೋಸ್ ಬರುತ್ತೆ. ಇದು ಬಂದು LT. ಇದು LS ಅಲ್ಲ, LT. ಇದು 4 ಪವರ್ ವಿಂಡೋಸ್ ಬರುತ್ತೆ. ಸಿಸ್ಟಮು, AC, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು, ಲೆದರ್ ಸೀಟ್ಸು ತುಂಬಾ ಚೆನ್ನಾಗಿದೆ. ನೋಡಿ ಪೆಟ್ರೋಲು ಮತ್ತು LPG ಎರಡೂ ಇದೆ. ಆಪ್ಷನ್ ಬರುತ್ತೆ. ಪೆಟ್ರೋಲ್ ಬೇಕಾದ್ರೆ ಯೂಸ್ ಮಾಡಿ, ಗ್ಯಾಸ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇದು ಪ್ರೈಸು 160 ಹೇಳ್ತಾರೆ, ನೆಗೋಷಿಯಬಲ್ಲು. 2011 ಮಾಡಲ್ಲು, ಸೆಕೆಂಡ್ ಓನರು. ಇನ್ಶೂರೆನ್ಸ್ ಇಲ್ಲಿ ಎಕ್ಸ್ಪೈರ್ ಆಗಿದೆ. ಬೇರೆ 33,000 ಓಡಿದೆ ಅಷ್ಟೇ. ಪೆಟ್ರೋಲು, LT. 160 ಹೇಳ್ತಾರೆ, ನೆಗೋಷಿಯಬಲ್ಲು. ಬನ್ನಿ ಶೋರೂಮ್ ಬನ್ನಿ, ಗಾಡಿ ನೋಡಿ, ನಿಮಗೆ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯೇಷನ್ ಮಾಡಿ ಕೊಡ್ತೀವಿ. ಮುಂದೆ ನಾವು ನೆಕ್ಸ್ಟ್ ಮಾಡೋದು ಬಂದು ಶೆವರ್ಲೆ ಬೀಟ್ ಇದೆ ನೋಡಿ. ಇದು 2013-14 ರಿಜಿಸ್ಟರ್ಡು. ಇದು ಬಂದು LS ಅಂದರೆ ಬೇಸಿಕ್ ಮಾಡಲು. ಇದ್ರಲ್ಲಿ ಬರೀ AC ಮತ್ತು ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ. ಟೈರ್ ನೋಡಿ, ಹೊಸದಿದೆ. ಇವು ಟೈರ್ಸ್ 4 ಹೊಸ ಟೈರ್ ಇದೆ. ಇದು ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸು. ಕಿಲೋಮೀಟ್ರ್ ಓಡಿದೆ ಬೇರೆ 33,000 ಓಡಿದೆ ಅಷ್ಟೇ. ತುಂಬ ನೀಟಾಗಿದೆ ಗಾಡಿ. ಇದು ನಿಮಗೆ 1200cc ಇಂಜಿನ್ ಬರುತ್ತೆ. ಮೈಲೇಜು ತುಂಬ ಚೆನ್ನಾಗಿರುತ್ತೆ. 2013-14 ಸೆಕೆಂಡ್ ಓನರ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸು. ಪ್ರೈಸ್ ಬಂದು 2,65,000 ಹೇಳ್ತಾರೆ, ನೆಗೋಷಿಯಬಲ್. ಬೇರೆ 32,000 ಓಡಿದೆ. ಇದು ಬಂದು ಪೆಟ್ರೋಲ್. ಇದು 4 ಹೊಸ ಟೈರ್ ಇದೆ. ಇಲ್ಲ ನಿಮಗೆ ಪವರ್ ವಿಂಡೋಸ್ ಬರೋದಿಲ್ಲ. ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, ಮತ್ತು ಎಕ್ಸ್ಟ್ರಾ ಫಿಟ್ಟಿಂಗ್ ಸಿಸ್ಟಮ್ ಒಂದು ಹಾಕ್ಸ್ಕೊಂಡಿದ್ದಾರೆ. ಕಿಲೋಮೀಟ್ರ್ ಓಡಿದ್ರೆ ಬರೀ 33,000 ಓಡಿದೆ ಅಷ್ಟೇ. ಪ್ರೈಸು 265 ಹೇಳ್ತಾರೆ, ನೆಗೋಷಿಯಬಲ್ಲು. ಈಗ ನೋಡ್ತಾ ಇದ್ದೀರೋದು i10, Hyundai i10 2011 ಮಾಡಲು. ಇದು ಬಂದು ಎರ ಅಂದರೆ ಬೇಸಿಕ್ ಮಾಡಲ್. ಇದು ಬಂದು IRD ಇಂಜಿನ್. ಇದು ಅಂದರೆ 1.1 ಇಂಜಿನ್ ಬರುತ್ತೆ. 2011 ಸೆಕೆಂಡ್ ಓನರ್, ಇನ್ಶೂರೆನ್ಸ್ ಇಲ್ಲ. 58,000 ಓಡಿದೆ. ಟೈರು ಚೆನ್ನಾಗಿದೆ. ನೋಡಿ, ಇಂಟೀರಿಯರ್ ತೋರಿಸ್ತೀನಿ. ನೋಡಿ, ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ. ಲೆದರ್ ಸೀಟ್ಸ್ ಇದೆ, ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, AC. ಗಾಡಿ ತುಂಬ ನೀಟಾಗಿದೆ. ಓಡಿರೋದು ಬೇರೆ 52,000 ಓಡಿದೆ. ಪೆಟ್ರೋಲು, IRD ಇಂಜಿನ್ನು, 1.1 ಇಂಜಿನ್. ಇದು ಪ್ರೈಸ್ ಬಂದು 3 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ಲು. 2011 ಮಾಡಲ್ ಎರಾ i10 ಸೆಕೆಂಡ್ ಓನರ್, ಬೇರೆ 52,000 ಓಡಿದೆ. ಪ್ರೈಸ್ ಬಂದು 3 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ಲು. ತುಂಬ ನೀಟಾಗಿದೆ. ಇದು ಬಂದು ವಾಟರ್ ಮೆಲನ್ ರೆಡ್ ಕಲರ್ ಬರುತ್ತೆ. ಪ್ರೈಸು ನೆಗೋಷಿಯಬಲ್ ಆಗುತ್ತೆ. i10 ಇದು 2012 ಮಾಡಲ್ ಸ್ಪೋರ್ಟ್ಸ್. ಇದು ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು.
ರೆಡ್ ಕಲರ್ ಇದು. ಟೈರು ಚೆನ್ನಾಗಿದೆ. ಒಂದು VT ಕಪ್ಪಾಟು ಇಂಜಿನ್ ಇದು 1200 cc ಇಂಜಿನ್ ಬರುತ್ತೆ. ತುಂಬ ನೀಟಾಗಿದೆ ಗಾಡಿ ಇದು. ನೋಡಿ ಹಿಂದ್ಗಡೆ ಡಿಫಾಗರು, ಟೈರ್ ವೈಪರು, ಸ್ಪಾಯ್ಲರು, ಇದು ನೋಡಿ ಸ್ಪೋರ್ಟ್ಸ್ ವೇರಿಯಂಟ್ ಇದು. ತುಂಬ ನೀಟಾಗಿದೆ ಗಾಡಿ ಇದು. ನೋಡಿ 4 ಪವರ್ ವಿಂಡೋಸ್ ಬರುತ್ತೆ. ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟಬಲ್ ಇದೆ. ಸೀಟ್ ಕವರ್ ಇದೆಲ್ಲ ಬಂದು ಶೋರೂಮಿಂದ ಬಂದಿರೋ ಸೀಟ್ ಕವರೇ. ಇನ್ಬಿಲ್ಟ್ ಸಿಸ್ಟಮ್ ಕಂಪನಿಯಿಂದ ಬಂದಿರೋದು. AC ಇದೆ, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು. ತುಂಬ ನೀಟಾಗಿದೆ ಗಾಡಿ ಇದು. ಇದು ಬಂದು 3.5 ಹೇಳ್ತಾರೆ, ನೆಗೋಷಿಯಬಲ್ಲು. 2012 ಸ್ಪೋರ್ಟ್ಸ್ i10 ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್. ಓಡಿರೋದು 81,000 ಓಡಿದೆ. ಪೆಟ್ರೋಲು. ಪ್ರೈಸ್ ಬಂದು 3.5 ಹೇಳ್ತಾರೆ, ನೆಗೋಷಿಯಬಲ್ಲು. ಈ ಮಾಡಲ್ ನಿಮಗೆ ಲೋನ್ ಆಪ್ಷನ್ ಸಿಗುತ್ತೆ. ಲೋನಲ್ಲಿ ನಾವು ಮಾಡಿಸ್ಕೊಡ್ತೀವಿ. ನೆಕ್ಸ್ಟ್ ನೋಡ್ತಾ ಇದೆ ಇದು ನಿಸಾನ್ ಕಂಪನಿದು ಒಂದು ಡಾಟ್ಸನ್ ರೆಡಿ ಗೋ. ಒಂದು 2016 ಮಾಡಲು. ಇದು ಬಂದು ಗ್ರೀನ್ ಕಲರ್ ಬರುತ್ತೆ. ಬರೀ 29,000 ಓಡಿದೆ ಅಷ್ಟೇ ಗಾಡಿ ಇದು. 16 ಸಿಂಗಲ್ ಓನರು, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು. 29,000 ಓಡಿದೆ. ಪೆಟ್ರೋಲು, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು. ಈ ಪ್ರೈಸ್ ಬಂದು 3,15,000 ಹೇಳ್ತಾರೆ, ನೆಗೋಷಿಯಬಲ್. ನೋಡಿ ಲೆದರ್ ಸೀಟ್ಸ್ ಇದೆ. ಫ್ರಂಟ್ ಎರಡು ಪವರ್ ವಿಂಡೋಸ್ ಬರುತ್ತೆ. ಸಿಸ್ಟಮ್ ಇದೆ, AC ಇದೆ, ಮತ್ತು ರಿವರ್ಸ್ ಕ್ಯಾಮ್ರಾ ಹಾಕ್ಸ್ಕೊಂಡಿದ್ದಾರೆ, ಮತ್ತು ರಿವರ್ಸ್ ಸೆನ್ಸಾರು ಇದೆ. 29,000 ಓಡಿದೆ ಗಾಡಿ. ತುಂಬಾ ಚೆನ್ನಾಗಿದೆ. ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ ಇದು. ಸಿಟಿ ನಿಮಗೆ 15-16 ಈಸಿ ಬರುತ್ತೆ. ಲಾಂಗಲ್ಲಿ ನಿಮಗೆ 18-19 ತನಕ ಬರುತ್ತೆ ಮೈಲೇಜು. ನೋಡಿ ಲೆಗ್ ರೂಮ್ ಎಲ್ಲ ತುಂಬ ಚೆನ್ನಾಗಿದೆ. ಪ್ರೈಸು 3.15 ಹೇಳ್ತಾರೆ, ನೆಗೋಷಿಯಬಲ್ಲು. ಡಿಕ್ಕಿ ಸ್ಪೇಸು ನೋಡಿ ತುಂಬ ದೊಡ್ಡದು ಬರುತ್ತೆ ಇದು. ತುಂಬಾ ಚೆನ್ನಾಗಿದೆ ಗಾಡಿ ಇದು. ಒಂದು 800 cc ಇಂಜಿನ್ ಬರುತ್ತೆ. ಪ್ರೈಸ್ ಬಂದು 3,15,000 ಹೇಳ್ತಾರೆ, ನೆಗೋಷಿಯಬಲ್. ಎಕ್ಸ್ಟ್ರಾ ಫಿಟ್ಟಿಂಗು, ಸೆಂಟ್ರಲ್ ಲಾಕಿಂಗು, ಲೆದರ್ ಸೀಟ್ಸು, ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಸೆನ್ಸಾರು, ಸಿಸ್ಟಮು ಎಲ್ಲ ಪ್ರತಿಯೊಂದು ಬರುತ್ತೆ. ಕಿಲೋಮೀಟರ್ ಓಡಿದ್ರೆ ಬರೀ 29,000 ಓಡಿದೆ. 2016 ಮಾಡಲ್ ಇದು. ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್. ಇದಕ್ಕೆ ಲೋನ್ ಆಪ್ಷನ್ ಸಿಗುತ್ತೆ. ಲೋನ್ ನಾವೇ ಮಾಡಿಸ್ಕೊಡ್ತೀವಿ ನಿಮಗೆ. ಪ್ರೈಸು 3.15 ಹೇಳ್ತಾರೆ, ನೆಗೋಷಿಯಬಲ್ಲು. ಇದು ನೋಡ್ತಾ ಇದ್ರೆ ಇದು ಬಲೀನೋ ಇದು. 2018 ಮಾಡಲು. ಬಂದು ಡೆಲ್ಟಾ ಇದು. ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು. ಓಡಿರೋದು ಬೇರೆ 50,000 ಓಡಿದೆ ಅಷ್ಟೇ ಇದು. ಇದು ಪ್ರೈಸ್ ಬಂದು 6,95,000 ಹೇಳ್ತಾರೆ, ನೆಗೋಷಿಯಬಲ್ಲು. ಒಂದು ಗ್ರೇ ಕಲರು, ಪೆಟ್ರೋಲು, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು. ಡೆಲ್ಟಾ ಅಂದರೆ ಇದರಲ್ಲಿ ನಿಮಗೆ ಡಬಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮತ್ತು ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ಪವರ್ ಮಿರರ್ ಬರುತ್ತೆ. ಇದು ಗ್ರೇ ಕಲರು, 2018 ಮಾಡಲು. ಪ್ರೈಸು 6,95 ಹೇಳ್ತಾರೆ, ನೆಗೋಷಿಯಬಲ್ಲು. ಇಂಟೀರಿಯರ್ ತೋರಿಸ್ತೀನಿ. ಇದೊಂದು 4 ಪವರ್ ವಿಂಡೋ ಬರುತ್ತೆ. ಮತ್ತು ಇಲ್ಲಿಂದನೇ ಮಿರರ್ ಓಪನ್ ಕ್ಲೋಸ್ ಮಾಡ್ಕೊಬೋದು. ಮತ್ತು ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟಬಲ್ಲು. ಸೀಟ್ ಕವರ್ಸ್ ಎಲ್ಲ ಬಂದು ಶೋರೂಮಿಂದ ಬಂದಿರೋದೆ. ತುಂಬ ನೀಟಾಗಿದೆ ಗಾಡಿ ಇದು. ಸಿಸ್ಟಮ್ ಕಂಟ್ರೋಲ್ ನೋಡಿ ಸ್ಟೇರಿಂಗಲ್ಲೇ ಬರುತ್ತೆ. ಇಲ್ಲೊಂದು ಏರ್ ಬ್ಯಾಗ್ ಬರುತ್ತೆ. ಕಂಪನಿ ವಿಲ್ ಬಿ ಸಿಸ್ಟಮು, ಕ್ಲೈಮೇಟ್ ಕಂಟ್ರೋಲ್, AC, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು. ಇಲ್ಲೊಂದು ಏರ್ ಬ್ಯಾಗ್ ಬರುತ್ತೆ. ಗಾಡಿ ತುಂಬಾ ನೀಟಾಗಿದೆ. ಬೇರೆ 56,000 ಓಡಿದೆ. ಪೆಟ್ರೋಲು. ಇದು ಪ್ರೈಸು 6,95,000 ಹೇಳ್ತಾರೆ, ನೆಗೋಷಿಯಬಲ್ಲು. ನಿಮಗೆ ಲೋನ್ ಆಪ್ಷನ್ನು ಸಿಗುತ್ತೆ. ಲೋನ್ ನಾವು ನಾವೇ ಮಾಡಿಸ್ಕೊಡ್ತೀವಿ. ಟೈರು ಚೆನ್ನಾಗಿದೆ. 60-70% ಬಟನಿದೆ. ತುಂಬ ನೀಟಾಗಿದೆ ಗಾಡಿ. ಪ್ರೈಸು ನೆಗೋಷಿಯಬಲ್ ಆಗುತ್ತೆ. ಬನ್ನಿ ಹೆಚ್ಚು ಕಮ್ಮಿ ಮಾತಾಡೋಣ. ನೋಡ್ತಾ ಇದ್ರೆ ಇನೋವಾ ಇದು. 2014 ಮಾಡಲ್ Z ಇದು. ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು, ವೈಟ್ ಕಲರ್ ಇದು. ಇದು ಫುಲ್ಲಿ ಟಾಪ್ ಎಂಡ್ ಮಾಡಲ್ ಇದು. 1,23,000 ಓಡಿದೆ. ರೆಕಾರ್ಡೆಡ್ ಇದು, ಶೋರೂಮ್ ಮೇಂಟೈನ್ಡು. ನೋಡಿ ಇದರಲ್ಲಿ ಮ್ಯಾಗ್ವಿಲ್ ಬರುತ್ತೆ. ಟೈರು ಚೆನ್ನಾಗಿದೆ. ಬಾಡಿ ಸ್ಟಿಕ್ಕರಿಂಗು ಮತ್ತು ತುಂಬ ನೀಟಾಗಿದೆ ಗಾಡಿ ಇದು. ಇದರ ಸ್ಪಾಯ್ಲರ್ ಬರುತ್ತೆ, ಡಿಫಾಗರು, ರೈರ್ ವೈಪರು. ಒಂದು Z ಫುಲ್ಲಿ ಟಾಪ್ ಎಂಡ್ ಮಾಡಲ್ ಇದು. 2.5 Z ಇದು. ಸಿಂಗಲ್ ಓನರು, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು. 1,23,000 ಓಡಿದೆ. ನೋಡಿ 4 ಪವರ್ ವಿಂಡೋಸ್ ಬರುತ್ತೆ. ಅದೇ ಸೀಟ್ಸ್ ಇದೆ. ಮತ್ತು ಸೀಟ್ ನೀವು ಹೈಟ್ ಟು ಡೌನು ಮಾಡ್ಕೋಬೋದು. ನೋಡಿ ಇದರಲ್ಲಿ ಸಿಸ್ಟಮ್ ಕೊಟ್ಟ ಸ್ಟೇರಿಂಗ್ ಎಲ್ಲ ಬರುತ್ತೆ. ಮತ್ತು ಟಚ್ ಸ್ಕ್ರೀನ್ ಸಿಸ್ಟಮು ವಿತ್ ರಿವರ್ಸ್ ಕ್ಯಾಮ್ರಾ, ಕ್ಲೈಮೇಟ್ ಕಂಟ್ರೋಲ್, AC, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು. ಅಲ್ಲೊಂದು ಏರ್ ಬ್ಯಾಗ್ ಬರುತ್ತೆ. ಸ್ಟೇರಿಂಗ್ ಅಲ್ಲೊಂದು ಏರ್ ಬ್ಯಾಗ್ ಬರುತ್ತೆ. ಇದು ಬಂದು 7 ಸೀಟ್ರ್ ಇದು.
ತುಂಬ ನೀಟಾಗಿದೆ. ಲೆದರ್ ಸೀಟ್ಸ್ ಎಲ್ಲ ಇದೆ, ಮತ್ತು ರೂಫ್ AC ಬರುತ್ತೆ. ಇದು ZD ಫುಲ್ಲಿ ಟಾಪ್ ಎಂಡ್ ಮಾಡಲ್. ಇದು ಪ್ರೈಸ್ ಬಂದು 14,25,000 ಹೇಳ್ತಾರೆ, ನೆಗೋಷಿಯಬಲ್. ಸರ್ 2014 ಮಾಡಲು, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು, 1.23 ಹೊಡಿದೆ. Z ಪ್ರೈಸ್ ಬಂದು 14,25,000 ಹೇಳ್ತಾರೆ, ನೆಗೋಷಿಯಬಲ್ಲು. ಇದಕ್ಕೂ ಲೋನ್ ಆಪ್ಷನ್ ಸಿಗುತ್ತೆ, ನಿಮಗೆ ಲೋನು ನಾವು ಮಾಡಿಸ್ಕೊಡ್ತೀವಿ. ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ, ಹೋಂಡಾ ಸಿಟಿ ತೋರಿಸ್ತೀನಿ. ನೀವು ನೋಡ್ತಾ ಇದ್ದೀರಾ, ಇದು ಹೋಂಡಾ ಸಿಟಿ 2011 ಮಾಡಲ್. ಇದು VMT ಅಂದರೆ ಫುಲ್ಲಿ ಟಾಪ್ ಎಂಡ್ ಮಾಡೋದು. ವೈಟ್ ಕಲರು, ಪೆಟ್ರೋಲು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು. ತುಂಬಾ ನೀಟಾಗಿದೆ ಗಾಡಿ. ಇದು 2011 ಮಾಡಲು. ಇದರ ಓನರ್ ಬಂದು 3 ಓನರ್ ಆಗಿದ್ದಾರೆ. 1,09,000 ಓಡಿದೆ. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಪ್ರೈಸ್ ಬಂದು 4,75,000 ಹೇಳ್ತಾರೆ, ನೆಗೋಷಿಯಬಲ್ಲು. ಇದು ನೋಡಿ, 4 ಪವರ್ ವಿಂಡೋಸ್ ಬರುತ್ತೆ, ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್ಲು. ಇದು ಲೆದರ್ ಸೀಟ್ಸು, ಮತ್ತು ಸೀಟು ನೀವು ಹೈಟ್ ಡೌನ್ ಮಾಡ್ಕೋಬೋದು. ಇಲ್ಲೊಂದು ಏರ್ ಬ್ಯಾಗ್ ಬರುತ್ತೆ, ಸಿಸ್ಟಮ್ ಕಂಟ್ರೋಲ್ ಸ್ಟೇರಿಂಗಲ್ಲೇ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ವಿತ್ ರಿವರ್ಸ್ ಕ್ಯಾಮ್ರಾ ಇದೆ. AC, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು, ಅಲ್ಲೊಂದು ಏರ್ ಬ್ಯಾಗ್ ಬರುತ್ತೆ. ತುಂಬ ನೀಟಾಗಿದೆ ಗಾಡಿ. ಇದು ಓನರ್ ಒಂದು ಎಕ್ಸ್ಟ್ರಾ ಆಗಿದ್ದಾರೆ, ಆದರೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರೆಕಾರ್ಡೆಡ್ ಮೈಲೇಜ್ ಇದು. ಪ್ರೈಸು 4,75 ಹೇಳ್ತಾರೆ, ನೆಗೋಷಿಯಬಲ್. ಬನ್ನಿ, ನಿಮ್ಗೆ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯೇಷನ್ ಮಾಡಿ ಕೊಡ್ತೀವಿ. ಗಾಡಿ ತುಂಬಾ ಚೆನ್ನಾಗಿದೆ. ನೋಡಿ, ಬ್ಯಾಕ್ ವೀಲು, ಟೈರು ನೋಡಿ ಚೆನ್ನಾಗಿದೆ, ತುಂಬ ನೀಟಾಗಿದೆ ಗಾಡಿ. ಇದು 2011 ಮಾಡಲು, 475 ನೆಗೋಷಿಯಬಲ್ಲು. ನೋಡ್ತಾ ಇದ್ರೆ ಇದು ಹೋಂಡಾ ಸಿಟಿ. ಇದು 2015 ಮಾಡಲ್. ಇದು ನ್ಯೂ ಶೇಪು. ಇದು VMT. ಇದು ತುಂಬ ನೀಟಾಗಿ ನೋಡಿ, ಮ್ಯಾಗ್ವಿಲ್ಸ್ ಬರುತ್ತೆ. ತುಂಬ ನೀಟಾಗಿದೆ ಗಾಡಿ. ಇದು 2015, ಸೆಕೆಂಡ್ ಓನರು, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು, 80,000 ಓದಿದೆ. ಎಲ್ಲ ಶೋರೂಮ್ ಮೇಂಟೈನ್. ಇದು ಇಂಟೀರಿಯರ್ ತೋರಿಸ್ತೀನಿ. ನೋಡಿ, 4 ಪವರ್ ವಿಂಡೋ ಬರುತ್ತೆ, ಮತ್ತು ಸೀಟ್ ಹೈಟ್ ಡೌನ್ ಮಾಡ್ಕೋಬೋದು, ಮತ್ತು ಪವರ್ ಮಿರರ್ ಇಲ್ಲಿಂದ ಓಪನ್ ಕ್ಲೋಸ್ ಮಾಡ್ಬೋದು, ಮತ್ತು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಕ್ರೂಸ್ ಕಂಟ್ರೋಲ್ ಬರುತ್ತೆ. ಇಲ್ಲೊಂದು ಏರ್ ಬ್ಯಾಗ್ ಇದೆ, ಮತ್ತು ಸಿಸ್ಟಮ್ ಕಂಟ್ರೋಲ್ ಸ್ಟೇರಿಂಗಲ್ಲೇ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮು, ಮತ್ತು ನಿಮ್ಗೆ AC ಟಚ್ ಸ್ಕ್ರೀನೇ ಬರುತ್ತೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು, ಅಲ್ಲೊಂದು ಏರ್ ಬ್ಯಾಗ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಲೆದರ್ ಸೀಟ್ಸು, ತುಂಬ ನೀಟಾಗಿದೆ ಗಾಡಿ. ಇದು 2015 ಮಾಡಲು, ನ್ಯೂ ಶೇಪು. ಇದು ಪ್ರೈಸ್ ಬಂದ್ಬಿಟ್ಟು 7,15,000 ಹೇಳ್ತಾರೆ, ನೆಗೋಷಿಯಬಲ್ಲು. ನಿಮಗೆ ಲೋನ್ ಆಪ್ಷನ್ನು ಸಿಗುತ್ತೆ. ಈಗ ಬಂದರೆ ನಾವು ಲೋನು ಮಾಡಿಸ್ಕೊಡ್ತೀವಿ. ಪ್ರೈಸು ನೆಗೋಷಿಯಬಲ್ ಆಗುತ್ತೆ. ನಾನು ಹೇಳೋ ಗಾಡಿಗಳ ಪ್ರೈಸೆಲ್ಲ ನೆಗೋಷಿಯಬಲ್ ಆಗೋ ಪ್ರೈಸ್ಗಳು, ಯಾವುದನ್ನು ನಾವು ಫಿಕ್ಸ್ ಪ್ರೈಸ್ ಹೇಳಲ್ಲ. ಇಲ್ಲಿ ಬಂದು ಗಾಡಿ ನೋಡಿ, ನಿಮಗೆ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯೇಷನ್ ಮಾಡಿ ಕೊಡ್ತೀವಿ. ನೋಡ್ತಾ ಇದ್ರೆ ಇದು ಹೋಂಡಾ ಸಿಟಿ. ಇದು 2010-11 ರಿಜಿಸ್ಟರ್ಡು, ಸೆಕೆಂಡ್ ಓನರು, ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ. ಓಡಿದೆ ಬರೀ 56,000 ಓಡಿದೆ. ಇದು V ಮಾಡಲು. ಈ ಮ್ಯಾಗ್ವಿಲ್ದು ಟೈರು ಚೆನ್ನಾಗಿದೆ. ಹತ್ರ 3 ಹೋಂಡಾ ಸಿಟಿ ಇದೆ, 3 V ಮಾಡಲ್ ಇರೋದು, VMT ಇದೆ. ಇದು 10-11 ರಿಜಿಸ್ಟರ್ಡು ಹೋಂಡಾ ಸಿಟಿ VMT. ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್, 56,000 ಓಡಿದೆ. ಈ ಪ್ರೈಸ್ ಬಂದು 4,60 ಹೇಳ್ತಾರೆ, ನೆಗೋಷಿಯಬಲ್. ನೋಡಿ, 4 ಪವರ್ ವಿಂಡೋ ಬರುತ್ತೆ, ಎಲೆಕ್ಟ್ರಾನಿಕ್ ಇದೆ, ಅಡ್ಜಸ್ಟಬಲ್ಲು, ಮತ್ತು ಸೀಟ್ ಹೈಟ್ ಡೌನ್ ಮಾಡ್ಕೋಬೋದು. ಲೆದರ್ ಸೀಟ್ಸ್ ಇದೆ. ಇಲ್ಲೊಂದು ಏರ್ ಬ್ಯಾಗ್ ಇದೆ, ಸಿಸ್ಟಮ್ ಕಂಟ್ರೋಲ್ ಸ್ಟೇರಿಂಗಲ್ಲೇ ಬರುತ್ತೆ. ಸಿಸ್ಟಮು, AC, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು, ನಿಮಗೆ ಡ್ಯಾಶ್ ಬೋರ್ಡಲ್ಲಿ ಏರ್ ಬ್ಯಾಗ್ ಬರುತ್ತೆ, ಮತ್ತು ರಿವರ್ಸ್ ಸೆನ್ಸಾರ್ ಇದೆ. ತುಂಬ ನೀಟಾಗಿದೆ ಗಾಡಿ. ಇದು ಪ್ರೈಸು ಅಷ್ಟೇ ನೆಗೋಷಿಯಬಲ್ ಆಗುತ್ತೆ, 465 ನೆಗೋಷಿಯಬಲ್ಲು. ಲೋನ್ ಆಪ್ಷನ್ ಸಿಗುತ್ತೆ. ನೀವು ಬಂದರೆ ಲೋನ್ ಬೇಕಾದ್ರೆ ಟ್ರೈ ಮಾಡಿ ಮಾಡಿಸ್ಕೊಡ್ತೀನಿ. 2010-11 ರಿಜಿಸ್ಟರ್ಡು, ಸೆಕೆಂಡ್ ಓನರು, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು, VMT, 4,65,000 ನೆಗೋಷಿಯಬಲ್ಲು. ತುಂಬ ನೀಟಾಗಿದೆ ಗಾಡಿ. ನೋಡ್ತಾ ಇದ್ರೆ ಇದು ಎರ್ಟಿಗಾ. ಇದು 2013 ಮಾಡಲ್, ZD ಅಂದರೆ ಫುಲ್ಲಿ ಟಾಪ್ ಎಂಡ್ ಮಾಡಲ್, ವೈಟ್ ಕಲರು, ಸೆಕೆಂಡ್ ಓನರ್, 80,000 ಓಡಿದೆ. ಟೈರು ಚೆನ್ನಾಗಿದೆ, ಮ್ಯಾಗ್ವಿಲ್ಸ್ ಇದೆ. ಡೀಸೆಲ್ಲು, ಟಾಪ್ ಎಂಡ್ ಮಾಡಲು. ಹಿಂದ್ಗಡೆ ನೋಡಿ, ರೇರ್ ವೈಪರು, ಡಿಫಾಗರ್ ಬರುತ್ತೆ. ಇದರಲ್ಲಿ ಡಬಲ್ ಏರ್ ಬ್ಯಾಗು, ABS ಬರುತ್ತೆ. ತುಂಬ ನೀಟಾಗಿದೆ ಗಾಡಿ. ಇದು ಪ್ರೈಸ್ ಬಂದ್ಬಿಟ್ಟು 6,75 ಹೇಳ್ತಾರೆ, ನೆಗೋಷಿಯಬಲ್ಲು.
675 ನೆಗೋಷಿಯಬಲ್ಲು. ನಿಮಗೆ ಲೋನ್ ಆಪ್ಷನ್ ಸಿಗುತ್ತೆ, ನೀವು ಕಂಪ್ನಿ ಲೋನು ನಾನು ಮಾಡಿಸ್ಕೊಡ್ತೀನಿ. 2013 ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್, 80,000 ನೋಡಿದೆ. ZDI ಪ್ರೈಸ್ 675 ಹೇಳ್ತಾರೆ, ನೆಗೋಷಿಯಬಲ್. ಲೋನ್ ಆಪ್ಷನ್ ಸಿಗುತ್ತೆ. ನೋಡ್ತಾ ಇರೋದು ಆಲ್ಟೀಸ್, ಇದು ಕೊರೋಲಾ ಆಲ್ಟೀಸು. ಇದು 2013 ಮಾಡಲು G 1.8G. ಇದು ಪೆಟ್ರೋಲು, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್. ತುಂಬಾ ಚೆನ್ನಾಗಿದೆ ಗಾಡಿ ಇದು. ಮ್ಯಾಗ್ವಿನು ಟೈರ್ ನೋಡಿ, ಆಲ್ಮೋಸ್ಟ್ ನ್ಯೂ ಟೈರ್ ಥರ ಇದೆ. ಕೊರೋಲಾ ಆಲ್ಟೀಸು 1.8G. ಇದು ಫುಲ್ಲಿ ಟಾಪ್ ಎಂಡ್ ಮಾಡಲ್. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಇದು 4 ಪವರ್ ವಿಂಡೋ ಬರುತ್ತೆ. ಮತ್ತು ನಿಮಗೆ ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್, ಓಪನ್ ಕ್ಲೋಸ್ ಮತ್ತು ಅಡ್ಜಸ್ಟ್ ಮಾಡ್ಕೋಬೋದು. ಸೀಟ್ ನಿಮಗೆಲ್ಲ ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡೋದು. ಇದು ನೋಡಿ, ಇದು ಸಿಸ್ಟಮ್ ಸ್ಟೇರಿಂಗ್ ಕಂಟ್ರೋಲ್ ಇದು ಸ್ಟೇರಿಂಗಲ್ಲೇ ಬರುತ್ತೆ. ಏರ್ ಬ್ಯಾಗ್, ಟಚ್ ಸ್ಕ್ರೀನ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ, ಕ್ಲೈಮೇಟ್ ಕಂಟ್ರೋಲ್, AC, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು, ಅಲ್ಲೊಂದು ಏರ್ ಬ್ಯಾಗ್ ಬರುತ್ತೆ. ಮತ್ತು ರಿವರ್ಸ್ ಕ್ಯಾಮ್ರಾ ಬೇರೆ ಇದೆ. ತುಂಬಾ ಚೆನ್ನಾಗಿದೆ ಗಾಡಿ ಇದು. ಬೇರೆ 80,000 ಓಡಿದೆ. 2013 ಮಾಡಲು. ಅಂದರೆ ಓನರ್ ಬಂದು 3 ಓನರ್ ಆಗಿದ್ದಾರೆ. ಇದು ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಇದು 6.5 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. 2013 ಆಲ್ಟೀಸ್ 1.8 ಪೆಟ್ರೋಲ್, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್, ಥರ್ಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು. ಓಡಿರೋದು 80,000 ಓಡಿದೆ. ಪ್ರೈಸ್ ಬಂದು 675 ಹೇಳ್ತಾರೆ, ನೆಗೋಷಿಯಬಲ್ಲು. ಮತ್ತು ಇದು ನಿಮಗೆ ಬಟನ್ ಸ್ಟಾರ್ಟ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಇದು ತುಂಬ ಚೆನ್ನಾಗಿದೆ ಗಾಡಿ. ಇದು ಪ್ರೈಸು ನೆಗೋಷಿಯಬಲ್ ಆಗುತ್ತೆ, ಬನ್ನಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ. ನೋಡ್ತಾ ಇದ್ದಾರೆ ಡಾಟ್ಸನ್ ಗೋ. ಇದು 2014 ಮಾಡಲ್, ಸಿಂಗಲ್ ಓನರು, 85,000 ಓಡಿದೆ. ನೋಡಿ ಟೈರ್ ನೋಡಿ, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ತುಂಬ ಸ್ಪೇಷಿಯಸ್ ಇದೆ ಗಾಡಿ ಇದು. ಮತ್ತು CC ನೋಡಿದ್ರೆ ನಿಮಗೆ 1200 cc ಇಂಜಿನ್ ಬರುತ್ತೆ. ಮೈಲೇಜು ಚೆನ್ನಾಗಿರುತ್ತೆ. ಸಿಂಗಲ್ ಓನರ್, 14 ಮಾಡಲು, ಇನ್ಶೂರೆನ್ಸ್ ಎಲ್ಲ ಎಕ್ಸ್ಪೈರ್ ಆಗಿದೆ. ಇದು ಪ್ರೈಸ್ ಬಂದು 2,65,000 ಹೇಳ್ತಾರೆ, ನೆಗೋಷಿಯಬಲ್ಲು. ಇದಕ್ಕೆ ಲೋನ್ ಆಪ್ಷನ್ನು ಸಿಗುತ್ತೆ. ತುಂಬ ಚೆನ್ನಾಗಿದೆ ಗಾಡಿ ಇದು. 5 ಸೀಟ್ರು, 80,000 ಓಡಿದೆ. ಇದರಲ್ಲಿ ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗು, AC ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಇದೆ. 80,000 ಓಡಿದೆ. ಪ್ರೈಸ್ ಬಂದು 265 ಹೇಳ್ತಾರೆ, ನೆಗೋಷಿಯಬಲ್ಲು. ಲೋನ್ ಆಪ್ಷನ್ನು ಸಿಗುತ್ತೆ, ಪ್ರೈಸು ನೆಗೋಷಿಯಬಲ್ ಆಗುತ್ತೆ. ಬಂದು ಗಾಡಿ ನೋಡಿ, ನಿಮಗೆ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯೇಷನ್ ಮಾಡಿ ಕೊಡ್ತೀವಿ. ನೆಕ್ಸ್ಟ್ ನೋಡ್ತಾ ಇದ್ದೀವಿ ಶಿಫ್ಟ್ ಡಿಸೈರ್. ಇದು 2014 ಮಾಡಲು. ಇದು ZDI, ಇದು ಫುಲ್ಲಿ ಟಾಪ್ ಎಂಡ್ ಮಾಡಲು, ಡೀಸಲ್ಲು, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು, 80,000 ಓಡಿದೆ. ಟೈರ್ ಆಲ್ಮೋಸ್ಟ್ ನ್ಯೂ ಟೈರ್ಸ್ ಇದೆ ನೋಡಿ, ಮ್ಯಾಗ್ನೆಟ್ಸ್ ಇದೆ, ಹೊಸ ಟೈರ್ ಇದೆ. ಫುಲ್ಲಿ ಟಾಪ್ ಎಂಡ್ ಮಾಡಲ್, ಗ್ರೇ ಕಲರ್. ಇದು ಬರೀ 80,000 ಓಡಿದೆ. ತುಂಬ ನೀಟಾಗಿದೆ ಗಾಡಿ ಇದು. ಇದು ಪ್ರೈಸ್ ಬಂದ್ಬಿಟ್ಟು 6,15,000 ಹೇಳ್ತಾರೆ, ನೆಗೋಷಿಯಬಲ್ಲು. ನೋಡಿ 4 ಪವರ್ ವಿಂಡೋ ಬರುತ್ತೆ, ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್ಲು. ಮತ್ತು ಸೀಟ್ ಅಪ್ ಆ್ಯಂಡ್ ಡೌನು ಮಾಡ್ಕೋಬೋದು. ಲೆದರ್ ಸೀಟ್ಸ್ ಇದೆ, ಸಿಸ್ಟಮ್ ಕಂಟ್ರೋಲ್ ಸ್ಟೇರಿಂಗಲ್ಲೇ ಬರುತ್ತೆ. ಮತ್ತು ಇಲ್ಲೊಂದು ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಇನ್ಬಿಲ್ಟ್ ಸಿಸ್ಟಮು, ಕ್ಲೈಮೇಟ್ ಕಂಟ್ರೋಲ್, AC, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು, ರಿವರ್ಸ್ ಕ್ಯಾಮ್ರಾ. ತುಂಬಾ ಚೆನ್ನಾಗಿದೆ ಗಾಡಿ ಇದು. ನಿಮಗೆ ಲೋನ್ ಆಪ್ಷನ್ನು ಸಿಗುತ್ತೆ, ಪ್ರೈಸು ನೆಗೋಷಿಯಬಲ್ ಇದೆ. 2014 ZDI ಫುಲ್ಲಿ ಟಾಪ್ ಎಂಡ್ ಮಾಡಲ್, ಡೀಸಲ್ಲು, 80,000 ಓಡಿದೆ. ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್. ಬೆಲೆ ಬಂದ್ಬಿಟ್ಟು 6,15,000 ಹೇಳ್ತಾರೆ, ನೆಗೋಷಿಯಬಲ್. ಲೋನ್ ಆಪ್ಷನ್ನು ಸಿಗುತ್ತೆ, ಮತ್ತು ಪ್ರೈಸು ನೆಗೋಷಿಯಬಲ್ ಇದೆ. ಒಂದು ಗಾಡಿ ನೋಡಿ, ನಿಮಗೆ ಬೆಸ್ಟ್ ಪ್ರೈಸ್ ನೆಗೋಷಿಯೇಷನ್ ಮಾಡಿ ಕೊಡ್ತೀವಿ. ಹೊಸ ಟೈರ್ ಇದೆ, 4 ಹೊಸ ಟೈರ್ ಇದೆ. ನೋಡ್ತಾ ಇದ್ದಾರೆ ಶೆವರ್ಲೆ ಬೀಟು, ಒಂದು LT. ಇದು 2011 ಮಾಡಲ್, ಸೆಕೆಂಡ್ ಓನರು. ಇನ್ಶೂರೆನ್ಸ್ ಬಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ, ಬ್ಲ್ಯಾಕ್ ಕಲರು. ತುಂಬ ಚೆನ್ನಾಗಿದೆ ಗಾಡಿ ಇದು. ಇದು ಪ್ರೈಸ್ ಬಂದು 250 ಹೇಳ್ತಾರೆ, ನೆಗೋಷಿಯಬಲ್. ನೋಡಿ ಹಿಂದ್ಗಡೆ ಡೀಫಾಗರು, ಸ್ಪಾಯ್ಲರು, ಮತ್ತು ರೇರ್ ವೈಫರು ಎಲ್ಲ ಇದೆ. ತುಂಬ ನೀಟಾಗಿದೆ. ಮೈಲೇಜ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ 4 ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಸೀಟ್ಸ್ ಬರುತ್ತೆ, ಕಂಪನಿ ಸಿಸ್ಟಮು, ಕ್ಲೈಮೇಟ್ ಕಂಟ್ರೋಲ್, AC ಇದೆ. ತುಂಬ ನೀಟಾಗಿದೆ ಗಾಡಿ ಇದು. ಮೈಲೇಜು ತುಂಬ ಚೆನ್ನಾಗಿರುತ್ತೆ. 1200 cc ಇಂಜಿನ್ ಬರುತ್ತೆ. ನಿಮಗೆ ಲಾಂಗಲ್ಲಿ ಹತ್ತತ್ರ 20 ತನಕ ಮೈಲೇಜ್ ಬರುತ್ತೆ. ಪ್ರೈಸು 2.5 ಹೇಳ್ತಾರೆ, ನೆಗೋಷಿಯಬಲ್. ಒಂದು ಗಾಡಿ ನೋಡಿ, ನಿಮಗೆ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯೇಷನ್ ಮಾಡಿ ಕೊಡ್ತೀವಿ. ತುಂಬಾ ಚೆನ್ನಾಗಿದೆ ಗಾಡಿ. ನಮ್ಮಲ್ಲಿ ಪ್ರತಿಯೊಂದು ಗಾಡಿನೂ 100% ಆ್ಯಕ್ಷನ್ ಫ್ರೀ ಇರುತ್ತೆ. ಕಿಲೋಮೀಟ್ರ್ ಯಾವುದನ್ನು ನಾವು ಟ್ಯಾಂಪರ್ ಮಾಡಲ್ಲ. ನೋಡ್ತಾ ಇದ್ರೆ ಇನೋವಾ, ಇದು 2016
GX ಇದು ಸೆಕೆಂಡ್ ಓನರು, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು, ಟೈರು ಚೆನ್ನಾಗಿದೆ. ಓಡಿರೋದು ಬರೀ 50,000 ಓಡಿದೆ. ಇದು ಗೋಲ್ಡ್ ಕಲರ್ ಇದು. ಇದರಲ್ಲಿ ರೇರ್ ಡಿಫಾಗರು, ಸ್ಪಾಯ್ಲರು, ರೇರ್ ವೈಪರು, ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಸೆನ್ಸಾರು, ಹಿಂದುಗಡೆ ಬಂಪರ್ಗೆ ಕ್ಯಾಶ್ ಗಾರ್ಡು, ಪ್ರತಿಯೊಂದು ಇದೆ ಗಾಡಿ. ತುಂಬಾ ಚೆನ್ನಾಗಿದೆ. ಬರೀ 50,000 ಓಡಿದೆ. ಇದೇನಂದರೆ ಇದು ಫಸ್ಟು ಯೆಲ್ಲೋ ಬೋರ್ಡಿಂದ ವೈಟ್ ಬೋರ್ಡ್ ಆಗಿರೋದು. ಅಫಿಷಿಯಲ್ ಯೂಸ್ ಮಾಡ್ತಾ ಇರೋದು. ಅವ್ರು ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ಗೋಸ್ಕರ ಏನೋ ಮಾಡಿಸ್ಕೊಂಡಿದ್ದಾರೆ ಯೆಲ್ಲೋ ಬೋರ್ಡಿಂದ ವೈಟ್ ಬೋರ್ಡು. ಕಿಲೋಮೀಟ್ರ್ ಓಡಿರೋದು ಬರೀ 50,000 ಓಡಿದೆ. ಪ್ರೈಸು ಇದು 12,45,000 ಹೇಳ್ತಾರೆ, ನೆಗೋಷಿಯಬಲ್ಲು. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಇಂಟೀರಿಯರ್ ತೋರಿಸ್ತೀನಿ. 4 ಪವರ್ ವಿಂಡೋಸ್ ಬರುತ್ತೆ, ಮತ್ತು ಸೀಟ್ ಹೈಟು ಡೌನ್ ಮಾಡ್ಕೋಬೋದು. ಸ್ಟೇರಿಂಗಲ್ಲಿ ಒಂದು ಏರ್ ಬ್ಯಾಗ್ ಬರುತ್ತೆ, ಮತ್ತು ದೊಡ್ಡ ಸ್ಕ್ರೀನ್ ಹಾಕ್ಸ್ಕೊಂಡಿದ್ದಾರೆ ನೋಡಿ, ಆ್ಯಂಡ್ರಾಯ್ಡ್ TV ಹಾಕ್ಸ್ಕೊಂಡಿದ್ದಾರೆ ಸ್ಕ್ರೀನು. ಮತ್ತು AC ಇದೆ, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು, ಅಲ್ಲೊಂದು ಏರ್ ಬ್ಯಾಗ್ ಬರುತ್ತೆ. ಮತ್ತು ಇದರಲ್ಲೇ ನಿಮಗೆ ವಿತ್ ರಿವರ್ಸ್ ಕ್ಯಾಮ್ರಾನೂ ಬರುತ್ತೆ. ಬಂದು 7 ಸೀಟ್ರ್ ಬರುತ್ತೆ. ಇದು ತುಂಬ ಚೆನ್ನಾಗಿದೆ ಗಾಡಿ. ಮತ್ತು ಪ್ರೂಫ್ AC ಇದೆ. ಇದು ಪ್ರೈಸು 12,500 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. 2016 ಮಾಡಲು, ಸೆಕೆಂಡ್ ಓನರು, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು. ಪ್ರೈಸ್ ಬಂದು 12,50,000 ಹೇಳ್ತಾರೆ, ನೆಗೋಷಿಯಬಲ್ಲು. ನಿಮಗೆ ಲೋನ್ ಆಪ್ಷನ್ನು ಸಿಗುತ್ತೆ. ಒಂದು ಗಾಡಿ ನೋಡಿ, ನಿಮಗೆ ಲೋನ್ ಬೇಕಾದ್ರೆ ನಿಮಗೆ ಮಾಡಿಸ್ಕೊಡ್ತೀನಿ. ನೋಡ್ತಾ ಇದ್ರೆ ಅದು A ಸ್ಟಾರ್ ಇದು 2011 ಮಾಡಲು, VXI ವಿತ್ ABS ಇದು. ಇದು ಬಂದು ಫುಲ್ಲಿ ಆಟೋಮೆಟಿಕ್ ಇದು. ಇದು ಸಿಂಗಲ್ ಓನರು. ಪ್ರೈಸ್ ಬಂದ್ಬಿಟ್ಟು 2,75,000 ಅಂತಾರೆ, ನೆಗೋಷಿಯಬಲ್ಲು. 295 ನೆಗೋಷಿಯಬಲ್ಲು. 2011 VXI ವಿತ್ ABS ಆಟೋಮೆಟಿಕ್ಕು, ಸಿಂಗಲ್ ಓನರು. ಇನ್ಶೂರೆನ್ಸ್ ಎಲ್ಲ ಎಕ್ಸ್ಪೈರ್ ಆಗಿದೆ. 76,000 ಓಡಿದೆ. ಇದು ಪ್ರೈಸ್ ಬಂದ್ಬಿಟ್ಟು 295 ನೆಗೋಷಿಯಬಲ್ಲು. ಇದು ಆಟೋಮೆಟಿಕ್ ಇದು. ಅಲ್ಲಿ ನೋಡಿ ನಿಮಗೆ 4 ಪವರ್ ವಿಂಡೋ ಬರುತ್ತೆ, ಮತ್ತು ಸೀಟ್ ಹೈಟು ಡೋರು ಮಾಡಿಸ್ಕೋಬೋದು. ಕಂಪನಿ ಇನ್ಬಿಲ್ಟ್ ಸಿಸ್ಟಮ್ಮು, AC ಬರುತ್ತೆ, ಪವರ್ ಸ್ಟಿಯರಿಂಗು. ಇದು ನೋಡಿ ನಿಮಗೆ ಪೆಟ್ರೋಲು ಮತ್ತು ಗ್ಯಾಸ್ ಎರಡೂ ಇದೆ. ನೀವು ಯಾವುದು ಬೇಕಾದ್ರೂ ಆಪ್ಷನ್ ಇದೆ. ಮತ್ತು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಪ್ರೈಸು ನೆಗೋಷಿಯಬಲ್ ಇದೆ. 2,95,000 ಹೇಳ್ತಾರೆ, ನೆಗೋಷಿಯಬಲ್ಲು. ಸ್ನೇಹಿತರೆ, ನಮ್ಮಲ್ಲಿ ಇವಾಗ ಇಷ್ಟಿರೋ ಗಾಡಿ ತೋರಿಸಿದ್ದೀನಿ. ಇನ್ನು ನಮ್ಮಲ್ಲಿ ಕ್ರಿಸ್ಟಾ ಇದೆ, XU500 ಇದೆ, ಸುಮಾರು ಗಾಡಿಗಳಿದೆ. ಎಲ್ಲ ರಿಫರ್ ಇದೆ, ಪಾಲಿಶಿಂಗಿನ ಬರಬೇಕು ಗಾಡಿಗಳು. ಇನ್ನೂ ಸುಮಾರು ಗಾಡಿಗಳು ನಿಮಗೆ ಯಾವ ಥರ ಆಪ್ಷನ್ ಬೇಕು ಎಲ್ಲ ಥರ ಆಪ್ಷನ್ ನಮ್ಮ ಹತ್ರ ಸಿಗುತ್ತೆ. ಪ್ರತಿಯೊಂದು ಗಾಡಿ 100% ಆಕ್ಸಿಡೆಂಟ್ ಫ್ರೀ ಇರುತ್ತೆ. ಮೀಟ್ರ್ ಯಾವುದೂ ಟ್ಯಾಂಪರ್ ಮಾಡಲ್ಲ. ಲೋನ್ ಆಪ್ಷನ್ನು ಸಿಗುತ್ತೆ. ಒಂದ್ಸಲ ನಮ್ಮ ಶೋರೂಮ್ ವಿಸಿಟ್ ಮಾಡಿ, ಗಾಡಿಗಳು ನೋಡಿ, ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೋ ಕೂತ್ಕೊಂಡು ಮಾತಾಡೋಣ. ಫಸ್ಟ್ ಪ್ರೈಸ್. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ನಾನು ಬರ್ತೀನಿ. ಥ್ಯಾಂಕ್ ಯು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ದಯವಿಟ್ಟು. ಥ್ಯಾಂಕ್ ಯು.